ಎಲ್ರಿಗೂ ನಮಸ್ಕಾರ. ತುಂಬ ದೊಡ್ಡವರು ಈ ಸಭೆಯಲ್ಲಿದ್ದೀರಾ, ಮತ್ತು ತುಂಬ ಚಳುವಳಿಗಳಲ್ಲಿ ಕೆಲಸ ಮಾಡಿದವರು ಇದ್ದೀರಾ, ಬೇರೆ ಬೇರೆ ಥರದ ಅನುಭವ ಇರೋರೆಲ್ಲ ಇದ್ದೀರಾ. ನಿಜವಾಗ್ಲೂ ಅವ್ರಿಗೆ ಏನು ಮಾತಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಈ ಕೃತಿ ಯಾಕೆ ನನ್ನ ಮನಸ್ಸಲ್ಲಿ ಮೂಡ್ತು ಅನ್ನೋವಂತಹ ಒಂದೆರಡು ವಿಚಾರಗಳನ್ನು ನಿಮ್ಮ ಜೊತೆ ನನಗೆ ಹಂಚ್ಕೊಳ್ತೀನಿ. ಹಾಗೆ ನನಗೆ ಯಾಕೆ ಈ ಕೃತಿ ಮುಖ್ಯ ಅನ್ನಿಸ್ತು ಅನ್ನೋವಂತಹ ಒಂದು ವಿಚಾರವನ್ನು ಕೂಡ ಹೇಳ್ತೀನಿ. ಅಕಸ್ಮಾತಾಗಿ ತೇರಿಗಾತ ನನ್ನ ಗಮನಕ್ಕೆ ಬಂದಂಥದ್ದು. ನನಗೆ ಗೊತ್ತೇ ಇರಲಿಲ್ಲ ಈ ಥರದ್ದೊಂದು ಪುಸ್ತಕ ಇದೆ, ಈ ಥರದ್ದೊಂದು ಕವನ ಸಂಕಲನ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ದಿ ವೈಲ್ಡ್ ಆರ್ಟಿನಲ್ಲಿ ಯಾವುದೋ ಒಂದು ಲೇಖನವನ್ನು ಓದಬೇಕಾದ್ರೆ ಅದರಲ್ಲಿ ಅಕಸ್ಮಾತಾಗಿ ಹೆಸರು ಕಣ್ಣಿಗೆ ಬಿದ್ದಾಗ ಇದೇನಪ್ಪ, ನಾವು ಒಂದ್ಸಲನೂ ಗಮನಿಸೇ ಇಲ್ಲ, ಅಷ್ಟು ದಿವಸಗಳಿಂದ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಏನೇನೋ ಎಲ್ಲ ಓದ್ತಾ ಇದ್ದೀನಲ್ಲ ಅಂತ ಅಂದ್ಕೊಂಡು ಅದನ್ನು ಹುಡುಕೊಂಡು ಹೊರಟಾಗ ಚಾರ್ಲ್ಸ್ ಹ್ಯಾರಿಸೆ ಅವರು ಪಾಲಿಯಿಂದ ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿರುವಂಥ ಒಂದು ಇದು ಸಂಕಲನ ನನಗೆ ಸಿಕ್ತು. ಆ ಸಂಕಲನವನ್ನು ಓದೋಕ್ಕೆ ಶುರು ಮಾಡಿದಾಗ ನನ್ನ ಮುಂದೆ ಒಂದು ಹೊಸ ಲೋಕನೇ ತೆರ್ಕೊಂಡಂಗಾಯಿತು. ಹೊಸ ಲೋಕ ಯಾಕೆ ಅಂತ ಅಂದರೆ 2500 ವರ್ಷಗಳಿಗಿಂತ ಮುಂಚೆ ನಮ್ಗೆ ನಿಜವಾಗ್ಲೂ ಹೆಂಗೆ ಯೋಚನೆ ಮಾಡಿದ್ರು ಯಾರಾದರೂ ಅನ್ನೋದು ನಿಜವಾಗ್ಲೂ ನನಗಂತೂ ಗೊತ್ತಿರಲಿಲ್ಲ. ನಿಮ್ಮಲ್ಲಿ ತುಂಬ ಜನ ಓದ್ದವ್ರು ಇರೋದ್ರಿಂದ ಗೊತ್ತಿರ್ಬೋದು. ವೇದಗಳಲ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಇದನ್ನು ಜಿ ಆರ್ ಅವ್ರ ಬರಹದಲ್ಲಿ, ಇನ್ನು ಕೋಸಾಂಬಿ, ಚಟ್ಟೋಪಾಧ್ಯಾಯ ಇದರಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ನೋಡಿದ್ರು ಕೂಡ ಇಷ್ಟು ವಿಸ್ತೃತವಾಗಿ ಅವ್ರು ಹೆಂಗೆ ಯೋಚನೆ ಮಾಡಿರ್ಬೋದು, ಅವ್ರ ಮನಸ್ಸಿನ ಆಲೋಚನೆ ಧಾಟಿ ಹೇಗಿತ್ತು, ಅವ್ರ ಮನಸ್ಸು ಏನೆಲ್ಲ ಕಲ್ಪಿಸ್ಕೊಂಡಿತ್ತು, ಏನೆಲ್ಲ ಬೇಡಾಗಿತ್ತು ಆ ಹೆಣ್ಣಿನ ಮನಸ್ಸಿಗೆ, ಇವೆಲ್ಲವೂ ಕೂಡ ತೇರಿಗಾತದ ಕವನಗಳಲ್ಲಿ ಎಷ್ಟು ಸ್ಪಷ್ಟವಾಗಿ ಮೂಡಿತ್ತು ಅಂತ ಅಂದರೆ ಆಗ ನನ್ನ ಮನಸ್ಸಿಗೆ ಅನ್ನಿಸ್ತು, ಬರೀ ತೇರಿಗಾತ ಓದಿದರೆ ಬಹುಶಃ ನನಗೆ ಸಾಲದೇ ಇರ್ಬೋದು, ಅದರಿಂದ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಬೇಕು, ಇನ್ನೂ ಮಹಿಳೆಯರ ಬಗ್ಗೆ ಬೌದ್ಧ ಧರ್ಮದಲ್ಲಿರುವಂತಹ ಎಲ್ಲ ವಿಚಾರಗಳನ್ನು ಒಂದ್ಸಲಿ ನೋಡಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಹಾಗೆ ಓದೋಕ್ಕೆ ಶುರು ಮಾಡಿದಾಗ ಮೊಟ್ಟ ಮೊದಲು ನನಗೆ ತುಂಬ ಸ್ಟ್ರೈಕ್ ಆದಂತಹ, ಇನ್ನೂ ಹೆಚ್ಚು ದೂರಕ್ಕೆ ಹೋಗಬೇಕು ಅಂತ ಅನ್ನಿಸ್ತಂತಹ ಅಂಶ ಏನು ಅಂತ ಅಂದರೆ, ಒಂದು ಕುಟುಂಬ ವ್ಯವಸ್ಥೆಯಿಂದ ಆಚೆಗೆ ಹೆಣ್ಣು ಇರೋದು ಅಂದರೆ 2500 ವರ್ಷಕ್ಕಿಂತ ಮುಂಚೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ. ಇಲ್ಲ ಯಾರ್ದೋ ಒಂದು ಸಂರಕ್ಷಣೆಯಲ್ಲೇ ಅವಳು ಇರಬೇಕು ಅನ್ನೋ ಅಂತಹ ಒಂದು ಪರಿಸ್ಥಿತಿ ಇದ್ದಾಗ ಇವರು ಕುಟುಂಬ ವ್ಯವಸ್ಥೆಯಿಂದ ಆಚೆಗೆ ಬಂದಾಗ ಹೆಣ್ಮಕ್ಳು ಮತ್ತು ಅವರನ್ನು ಆ ವ್ಯವಸ್ಥೆಯಿಂದ ಬೇರೆ ವ್ಯವಸ್ಥೆಗೆ ಕರ್ಕೊಂಡು ಹೋದ ಬುದ್ಧ ಇಬ್ಬರು ಏನೆಲ್ಲ ಫೇಸ್ ಮಾಡಬೇಕಾಯಿತು, ಅವ್ರು ಏನೇನರ ಜೊತೆಯಲ್ಲಿ ಅನುಸಂಧಾನ ಮಾಡಬೇಕಾಯಿತು. ಹಿಂಗೊಂದು ಅನುಸಂಧಾನ ಮಾಡುವಂತಹ ಕ್ರಮದಲ್ಲಿ ಅವ್ರು ಏನೇನು ಎದುರಿಸ್ಬೇಕಾಯ್ತು. ಇಲ್ಲಿ ಎದುರಿಸೋದು ಅಂತಂದರೆ ಒಂದು ಹೊರಗಿನ ಸಮಾಜದ ಜೊತೆನೂ ಅವರು ಗುದ್ದಾಡಬೇಕಾಗಿತ್ತು, ಜೊತೆಗೆ ಅವ್ರ ಒಳಗಿನ ತೊಳಲಾಟಗಳ ಜೊತೆನೂ ಗುದ್ದಾಡಬೇಕಾಗಿತ್ತು. ಇದು ನಂಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿದ್ದು. ಯಾಕೆ ಅಂದರೆ ನಾವು ಇಷ್ಟೆಲ್ಲ ಮಹಿಳಾ ಚಳುವಳಿ, ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಏನೇನೋ ವಿಚಾರಗಳು ಎಲ್ಲ ಓದ್ಕೊಂಡಾಗಲೂ ತುಂಬ ಸಲ ಕೆಲಸಕ್ಕೆ ಹೋಗಿ ಮನೆಗೆ ಬಂದಾಗ ಗಿಲ್ಟಲ್ಲಿ ಒದ್ದಾಡ್ತಿದ್ವಿ. ನನ್ನನ್ನು ಸೇರಿದಂಗೆ ತುಂಬ ಜನ ಹೆಣ್ಮಕ್ಳು ಒದ್ದಾಡಿದ್ದಾರೆ. ಅಯ್ಯೋ ಇಲ್ಲೂ ನ್ಯಾಯ ಸಲ್ಲಿಸ್ತೀವೇನೋ, ಅಲ್ಲೂ ನ್ಯಾಯ ಸಲ್ಲಿಸ್ತೀವೇನೋ ಅನ್ನೋಂತಹ ಗಿಲ್ಟಲ್ಲಿ ತುಂಬ ಸಲ ಒದ್ದಾಡಿದ್ದೀವಿ. ಆದರೆ 2500 ವರ್ಷಕ್ಕಿಂತ ಈ ಗಿಲ್ಟ್ ಜೊತೆನಲ್ಲಿ ಅವ್ರು ಹೆಂಗೆ ಹೋರಾಡಿಕೊಂಡ್ರು, ಅದನ್ನು ಯಾವ ರೀತಿಯಲ್ಲಿ ಓವರ್ಕಮ್ ಮಾಡಿಕೊಂಡ್ರು ಅನ್ನೋದು ಒಂದು ನನಗೆ ತುಂಬ ಕುತೂಹಲ ಹುಟ್ಟಿಸಿದಂತಹ ಅಂಶ ಆಗಿತ್ತು. ಹಾಗಾಗಿ ಮತ್ತೊಂದು ಸ್ವಲ್ಪ ಮುಂದಕ್ಕೆ ಓದಬೇಕು ಅಂತ ನನ್ನನ್ನು ಅದು ಕರ್ಕೊಂಡಿತ್ತು. ಹೀಗೆ ಓದ್ತಾ ಓದ್ತಾ ನನಗೆ ಎರಡು ಅಂಶ ಸ್ಪಷ್ಟ ಆಯಿತು. ಒಂದೇನು ಅಂತಂದರೆ, ನಾವು ಅವರನ್ನು ಪ್ಯಾಟ್ರಿಯಾರ್ಕಿಯ ಹೆಸರಲ್ಲಿ ಪೂರ್ತಿ ತಳ್ಳಿ ಹಾಕ್ಬಿಡ್ಬೋದಾಗಿತ್ತು. ಯಾಕೆ ಅಂತಂದರೆ ಅವ್ರ ಪರ್ಮಿಷನ್ ಇಲ್ಲದೆ ಸಂಘಕ್ಕೆ ಬರಹಂಗಿರಲಿಲ್ಲ ಅಂತ ಬುದ್ಧ ಹೇಳ್ತಾನೆ. ಎಷ್ಟೋ ನಿಯಮಗಳು ಅಲ್ಲಿ ಹೇಳುತ್ತೆ. ಸೊ ಈ ತನಕ ಅಧ್ಯಯನ ಮಾಡಿದ್ದು ಕೆಲವು ಅಧ್ಯಯನಗಳೆಲ್ಲ ಅಲ್ಟಿಮೇಟ್ಲಿ ಬೌದ್ಧ ಧರ್ಮ ಅಂದರೆ ಅದು ಪುರುಷ ಪ್ರಧಾನವಾದಂಥ ಧರ್ಮ, ಅಲ್ಲೂ ಹೆಂಗಸು ಸಬ್ಸರ್ವಿಯೆಂಟ್ ಅನ್ನೋಂಥ ಮಾತನ್ನೇ ಆಡುತ್ತೆ. ಸೊ ಇದು ಒಂದು ಎಕ್ಸ್ಟ್ರೀಮು. ಇನ್ನೊಂದು ಎಕ್ಸ್ಟ್ರೀಮು ಸಾಧ್ಯ ಇದೆ. ಮಹಿಳಾ ಚಳುವಳಿಯ ಮೂಲವನ್ನೇ ನಾವು ಫೆಮಿನಿಸ್ಟ್ ಥಿಂಕಿಂಗಿನ ಮೂಲವನ್ನೇ ಬೌದ್ಧ ಧರ್ಮದಲ್ಲಿ ಈ ಹೆಣ್ಮಕ್ಳ ಒಂದು ಚಿಂತನೆಯಲ್ಲಿ ಕಾಣ್ಬೋದು ಅಂತಲೂ ಯೋಚನೆ ಮಾಡಿಬಿಡ್ಬೋದು. ಆದರೆ ಓದ್ತಾ ಓದ್ತಾ ನಂಗೆ ಅನಿಸಿದ್ದೇನು ಅಂದರೆ, ಇದೆರಡೂ ಬಹುಶಃ ಬಿಟ್ಟು ಯೋಚನೆ ಮಾಡಿದರೆ ಮಾತ್ರ ನಮಗೆ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಮನಸ್ಸಿಗೆ ಅನಿಸ್ತು. ಹಾಗಾಗಿ ತುಂಬ ಕಷ್ಟ. ಬೆನ್ಮೇಲಿನ ಹೊರೆ, ಮನಸ್ಸಿನ ಮೇಲಿನ ಹೊರೆ, ಅದು ಬ್ಯಾಗೇಜ್ ಜೊತೆಯಲ್ಲೇ ಇರ್ತೀವಿ ನಾವು ಯಾವಾಗಲೂ. ಆ ಹೊರೆಗಳನ್ನೆಲ್ಲ ಪಕ್ಕ ಇಟ್ಟು ಇವ್ರನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ 2500 ವರ್ಷಕ್ಕೆ ಹಿಂದೆ ಇದು ಯಾವುದೂ ಇತ್ತಿಲ್ಲ. ನಮ್ಮ ಯಾವ ಥಿಯರಿಗಳು ಇಲ್ಲದೆ ಇದ್ದಂತಹ ಕಾಲದಲ್ಲಿ ಅವ್ರನ್ನ ಹೇಗೆ ನಾವು ನೆಗೋಷಿಯೇಟ್ ಮಾಡಿದ್ರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೋದಾಗ ಇದು ನನಗೆ ಬೇರೆ ಬೇರೆ ಥರದಲ್ಲಿ ಅರ್ಥ ಆಗೋಕ್ಕೆ ಶುರುವಾಯಿತು. ಇದ್ರ ಜೊತೆಯಲ್ಲಿ ಇನ್ನೆರಡು ಅಂಶ ಅರ್ಥ ಆಯಿತು.
ಒಂದು ಆಧ್ಯಾತ್ಮಕ್ಕೆ ತೆರ್ಕೊಳ್ಳುವಂತಹ ಸನ್ನಿವೇಶದಲ್ಲಿ ಹೆಂಗಸರಿಗೆ ಏನೆಲ್ಲ ಫೇಸ್ ಮಾಡಬೇಕಾಯಿತು, ಮತ್ತು ಇಡೀ ಆಧ್ಯಾತ್ಮದ ಕಲ್ಪನೆಯನ್ನು ಹೆಂಗಸರು ಹೆಂಗೆ ಗ್ರಹಿಸ್ಕೊಂಡ್ರು ಅನ್ನೋದು ಮಾತ್ರ ನನಗೆ ಇದು ತೇರಿಗಾತ ಓದುವಾಗ ಮತ್ತು ಇಡೀ ಬೌದ್ಧ ಸಾಹಿತ್ಯ ಓದುವಾಗ ಒಂದು ತುಂಬ ಅದ್ಭುತ ಅಂತ ಅನಿಸ್ಬಿಡ್ತು. ಯಾಕೆಂದರೆ ಆಧ್ಯಾತ್ಮನ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಒಂದು ದೇಹ ಅಥವಾ ಈ ಒಂದು ಮನಸ್ಸು ಎಲ್ಲದನ್ನು ಯಾವ ಥರ ಬಳಸ್ಕೊಂಡ್ರು ಅನ್ನೋದು ಕೂಡ ನನಗೆ ತುಂಬ ಮುಖ್ಯ ಆದಂಥ ಅಂಶ ಆಯಿತು. ಎಲ್ಲವನ್ನೂ ತೊಳೆದೋಗ್ಬಿಟ್ಟು ನಾನು ಬರೀ ಧ್ಯಾನದಲ್ಲೇ ಇರ್ತೀನಿ ಹಂಗಾಗಲೇ ಇಲ್ಲ. ಅವರ ಅಧ್ಯಾತ್ಮನ ಅರ್ಥ ಮಾಡಿಕೊಂಡು ಅದರಲ್ಲಿ ಬೆಳೆಯುವಂಥ ಸಂದರ್ಭದಲ್ಲಿ ಅವರಲ್ಲಿ ಒಂದು ಅಟಾನಮಿ ಬಿಟ್ಕೊಳ್ತು. പക്ഷെ ನಮ್ಗೆ ಇವತ್ತು ಎಲ್ಲ ಹೆಣ್ಮಕ್ಳಿಗೂ ಬೇಕಾದಂಥ ಅಟಾನಮಿ ಅದೇನೆ. ಅದು ಥಿಂಕಿಂಗಲ್ಲಿ ಬೇಕು, ಆ್ಯಕ್ಷನ್ನಲ್ಲಿ ಬೇಕು. ಅದು ಬೌದ್ಧ ಮಹಿಳೆಯರಲ್ಲಿ ಕಾಣಕ್ಕೆ ಶುರುವಾಯಿತು. ಸೊ ಇದರಲ್ಲಿ ಬುದ್ಧನ ರೋಲು ದೊಡ್ಡದಾಗಿತ್ತು. ಯಾಕೆಂದರೆ ಅವನ ವಿಷನೇ ತುಂಬ ದೊಡ್ಡದಾಗಿತ್ತು. ಬುದ್ಧನ ವಿಷನೇ ತುಂಬ ದೊಡ್ಡದಾಗಿತ್ತು. ಅವನು ಅಂಥ ಒಂದು ಆವರಣನ ಕ್ರಿಯೇಟ್ ಮಾಡದೆ ಹೋಗ್ಬಿಟ್ಟಿದ್ರೆ, ಅಂದರೆ ಗಂಡಸರದ್ದು ಸಂಘ ಇತ್ತು, ಹೆಂಗಸರದ್ದು ಸಂಘ ಇತ್ತು. ಆದರೆ ಹೆಂಗಸರ ಸಂಘದ ನಿರ್ವಹಣೆ ಹೆಂಗಸರದ್ದೇ ಆಗಿತ್ತು. ಬಹುಶಃ ಅಷ್ಟು ವರ್ಷದಲ್ಲಿ ಎಲ್ಲೂ ಆ ಥರದೊಂದು ಸನ್ನಿವೇಶ ಇರಲಿಲ್ಲ. ಅವರು ಆಹಾರಕ್ಕೆ ನಿರ್ವಹಣೆ ಮಾಡ್ಕೋಬೇಕಿತ್ತು, ಬಟ್ಟೆ ನಿರ್ವಹಣೆ ಮಾಡ್ಕೋಬೇಕಿತ್ತು, ಸಂಘನ ನಡೆಸೋದಕ್ಕೆ, ವಿಹಾರ ನಡೆಸೋದಕ್ಕೆ ದುಡ್ಡನ್ನು ಹೊಂಚಾಕೋಬೇಕಿತ್ತು. ಅದಕ್ಕೋಸ್ಕರ ಅವರಿಗೆ ಪಬ್ಲಿಕ್ಕಲ್ಲಿ ಹಣದ ಪ್ರಾಮಿಸರಿ ನೋಟ್ಗಳ ವ್ಯವಹಾರ ಮಾಡೋದು ಕೂಡ ಅವಕಾಶ ಮಾಡಿಕೊಟ್ಟಿದ್ದ ಬುದ್ಧ. ಅಂದರೆ ಇದು ಒಂದು ತುಂಬ ಅದ್ಭುತ ಅಂತ ನನಗೆ ಅನ್ನಿಸ್ಬಿಡ್ತು. ನನಗೆ ಆಗ ಅದನ್ನೆಲ್ಲ ನೋಡುವಂತಹ ಸಂದರ್ಭದಲ್ಲಿ ನಾವು ಎಲ್ಲ ಇಸಮನ್ನು ಒಂದು ಸ್ವಲ್ಪ ಪಕ್ಕಕ್ಕಿಟ್ಟು ನೋಡುವಾಗ ಆ ಬೆಳೆಯೋ ಪ್ರಕ್ರಿಯೆ ಇತ್ತಲ್ಲ, ಅವರು ಎಷ್ಟು ಪಬ್ಲಿಕ್ಗೆ ಅವ್ರು ತೆರ್ಕೊಂಡಾಗ. ಯಾಕೆಂದರೆ ಮಾರ ಒಂದು ಕಡೆ ಹೇಳ್ತಾನೆ, ಹೆಂಗಸರು ಬುದ್ಧಿ ಅಂದರೆ 2 ಬೆರಳಷ್ಟುದ್ದ ಅಂತ. 2 ಬೆರಳು ಅಂತಂದರೆ ಅದು ಅಕ್ಕಿ. ನಾವು ಅನ್ನ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಅಳತೆ ಮಾಡೋದು ಹಿಂಗೇನೆ, ಇದಿಷ್ಟಿದ್ರೆ ಅನ್ನಕ್ಕೆ ಅಕ್ಕಿಗೆ ನೀರು ಸಾಕು ಅಂತ ನಾವು ಯೋಚನೆ ಮಾಡ್ಕೊತೀವಿ. ಅವ್ರು ಎಲ್ಲ ಕಡೆ ಅದನ್ನು ಚುಡಾಯಿಸ್ತಾನೆ. ಅಂದರೆ ಇಡೀ ಪಬ್ಲಿಕ್ ಒಪಿನಿಯನ್ ಅದಾಗಿತ್ತು. ಹೆಂಗಸರು ಅಂದರೆ ಅವರ ಬುದ್ಧಿ 2 ಬೆರಳಷ್ಟುದ್ದ ಅಂತ ಹೇಳಿ. ಅಂತಹ 2 ಬೆರಳಷ್ಟುದ್ದ ಅಂತ ಹೇಳುವಂಥ ಹೆಣ್ಮಕ್ಳು ಏನೇನೆಲ್ಲ ಯೋಚನೆ ಮಾಡೋಕ್ಕೆ ಸಾಧ್ಯ ಆಯಿತು, ಯಾವ ರೀತಿ ಅವರು ಅದನ್ನು ನೆಗೋಷಿಯೇಟ್ ಮಾಡಿಕೊಂಡ್ರು, ಯಾವ ರೀತಿಯಲ್ಲಿ ತಮ್ಮ ಮನಸ್ಸಿಗೆ ಬಂದಂತಹ ವಿಚಾರಗಳನ್ನು ಹೇಳೋಕ್ಕೆ ಸಾಧ್ಯ ಆಯಿತು ಎಂದು ನಾನು ತುಂಬ ಮನಸ್ಸನ್ನು ಮುಟ್ಟಿದಂತಹ ಈ ಸಂದರ್ಭದಲ್ಲಿ ನಮ್ಮ ಆ ದೃಷ್ಟಿಯಿಂದ ಎಲ್ಲರೂ ಓದಬೇಕು. ತುಂಬ ಸರ್ತಿ ಅಂತೀವಿ ಹೆಂಗಸರಿಗೆ ಪಬ್ಲಿಕ್ ಅಫೇರ್ಸ್ ಆಗಲ್ಲ ಮ್ಯಾನೇಜ್ ಮಾಡೋಕ್ಕೆ ಅಂತ. ಇದೊಂಥರ ವಿಷಯ ಸರ್ಕಲ್ಲು ಆಗಲ್ಲ, ಯಾಕೆಂದರೆ ನಾವು ಪಬ್ಲಿಕ್ಗೆ ತೆರ್ಕೊಳ್ಳಲ್ಲ. ಸೊ ಪಬ್ಲಿಕ್ಗೆ ತೆರ್ಕೊಳ್ಳಲ್ಲ ಅಂತ ಮತ್ತಾಗಲ್ಲ, ಆ ಒಂದು ವಿಷಯ ಸರ್ಕಲ್ ನಡೀತಾನೆ ಇರುತ್ತೆ. ಅದನ್ನು ಆ ಕಾಲಕ್ಕೆ ಅವ್ರು ಹೆಂಗೆ ಬ್ರೇಕ್ ಮಾಡಿದ್ರು, ಅವ್ರು ಹೆಂಗೆ ಓಡಾಡ್ಕೊಂಡು ಅದನ್ನು ಮ್ಯಾನೇಜ್ ಮಾಡಿದ್ರು ಅನ್ನೋದು ಕೂಡ ತುಂಬ ಒಂದು ಗಂಭೀರವಾದಂತಹ ಅಂಶ. ಇದರಲ್ಲಿ ಮತ್ತೆ ನನಗೆ ತುಂಬ ಮನಸ್ಸು ಮುಟ್ಟಿದ ಅಂಶ, ಮತ್ತು ಬಹುಶಃ ಓದೋರಿಗೆಲ್ಲ ತೇರಿಗಾತ ಅಥವಾ ಬುದ್ಧನ ಸಾಹಿತ್ಯವನ್ನು ಓದೋರಿಗೆಲ್ಲ ಮನಸ್ಸು ಮುಟ್ಟುವಂತಹ ಅಂಶ ಏನು ಅಂದರೆ, ಅವರು ತಮ್ಮಂತ ವಿಮರ್ಶೆ ಮಾಡಿಕೊಂಡ್ರಲ್ಲ ಹೆಣ್ಮಕ್ಳು. ಆ ವಿಮರ್ಶೆಯ ಜೊತೆಯಲ್ಲಿ ಎಷ್ಟು ಸ್ವಲ್ಪನೂ ಸಂಕೋಚ ಇಲ್ಲ, ತಮಗನಿಸಿದ್ದಷ್ಟನ್ನು ಹೇಳ್ಕೊಳಕ್ಕೆ ಸಾಧ್ಯ ಆಯಿತು. ಅದು ಮುಟ್ಟಿರ್ಬೋದು, ಬಸ್ರಿರ್ಬೋದು, ಬೇರೆ ಥರದ ಸಂಬಂಧಗಳಿರ್ಬೋದು. ಬೌದ್ಧ ಭಿಕ್ಕುಣಿ ಆದಮೇಲೆ ಆಸೆನ ಬಿಡಕ್ಕಾಗದೆ ಎಷ್ಟು ಚಡಪಡಿಸ್ತಾರೆ. ಆವಾಗ ಸಂಘದಿಂದ ಹೊರಗೆ ಹೋಗುವಂಥದ್ದು, ಮತ್ತೆ ವಾಪಸ್ ಸಂಘಕ್ಕೆ ಅವ್ರಿಗೆ ಯಾವ ಆತ್ಮಕಥಾನಕದಲ್ಲೂ ಕಾಣದೇ ಇರುವಂತಹ ನಿಜಾಯಿತಿ ಇದೆಯಲ್ಲ, ಅದು ಇವರ ಎಲ್ಲರ ಬರಹದಲ್ಲೂ ಕಾಣುತ್ತಲ್ಲ, ಅದು ತುಂಬ ಕಷ್ಟ. ಯಾಕೆಂದರೆ ಇವತ್ತೇ ನಮಗೆ ನಮ್ಮ ಪ್ರೈವೇಟ್ ಲೈಫನ್ನು ಪಬ್ಲಿಕಲ್ಲಿ ಹೇಳ್ಕೊಳ್ಳೋದು ಕಷ್ಟ. ಅಂಥದ್ರಲ್ಲಿ 2500 ವರ್ಷಕ್ಕಿಂತ ಅವರು ಅದನ್ನು ದಾಖಲಿಸಿದ್ರಲ್ಲ, ನನ್ನ ಮನಸ್ಸಲ್ಲಿ ಏನಾಗ್ತಿತ್ತು ಅನ್ನೋದನ್ನು ದಾಖಲಿಸಿದ್ರಲ್ಲ, ಅದು ಕೂಡ ನನಗೆ ತುಂಬ ಮನಸ್ಸು ಮುಟ್ಟಿದಂತಹ ಅಂಶ. ನನಗೆ ಅನಿಸುತ್ತೆ ನಮಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಸರಿ ಅಂತ ಡಿಫೆಂಡ್ ಮಾಡ್ಕೊಳ್ಳೋದು ಬಂದು ನಮ್ಗೆ ಏನಾಗ್ತಿದೆ ಅಂತ ಅನಲೈಸ್ ಮಾಡ್ಕೊಂಡು ಹೆಂಗೆ ಓವರ್ಕಮ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆಯೇನೋ ಅಂತ ನನಗೆ ಇದನ್ನು ಓದುವಾಗ ಇದು ನಮಗೊಂದು ಮಾದರಿ ಆಗಬಲ್ಲ ಅಂಥದ್ದು ಅಂತ ಅನಿಸ್ತು. ಮತ್ತು ಮೂರನೇದಾಗಿ ನನಗೆ ಒಂದು ಗಾಬರಿನೂ ಹುಟ್ಟಿಸಿದಂಥದ್ದು, ದಿಗಿಲು ಹುಟ್ಟಿಸಿದಂಥದ್ದು ಅಂತಂದರೆ, ಅವರು ಪ್ರಜ್ಞಾಪೂರ್ವಕವಾಗೋ ಅಪ್ರಜ್ಞಾಪೂರ್ವಕವಾಗೋ ಇಡೀ ಬೌದ್ಧ ಸಾಹಿತ್ಯ ನಾವು ಎಲ್ಲ ಸಂಬಂಧಗಳ ಬಗ್ಗೆ ಕಟ್ಕೊಂಡಿರೋ ಅಂತಹ ಒಂದು ಕಥನಗಳಿದೆಯಲ್ಲ, ಎಲ್ಲದನ್ನು ಒಡೆದು ಚೂಚೂರು ಮಾಡ್ಬಿಡುತ್ತೆ. ನನಗೆ ಎಷ್ಟೋ ರಾತ್ರಿ ನಿದ್ದೆ ಬಂದಿಲ್ಲ. ಉಪ್ಪಲವಣ್ಣ ಅನ್ನೋ ಅಂಥವಳು ಬದುಕಲ್ಲಿ ಅವಳ ತಂದೆನೇ ಅವಳು ಗಂಡನೂ, ಅವಳು ತಾಯಿನೂ ಹೋದು ಸವತಿನೂ ಹೋದು. ಹೆಂಗೆ ಮ್ಯಾನೇಜ್ ಮಾಡಬೇಕು ಇಂಥ ಒಂದು ಪರಿಸ್ಥಿತಿ ಗೊತ್ತಿಲ್ಲ. ಎಷ್ಟೋ ದಿವಸ ಎಷ್ಟು ದಿಗ್ಲಾಗ್ಬಿಡ್ತಿತ್ತು ಅಂದರೆ ಎದ್ದು ಕೂತ್ಕೊಂಡ್ಬಿಡ್ತಿದ್ದೆ, ಹೆಂಗಪ್ಪ ಇದು ಅಂತ ಅನ್ನಿಸ್ತಾ ಇತ್ತು. ಮತ್ತು ಹಾಗೇನೇ ಇನ್ನೊಂದು ಸಂದರ್ಭದಲ್ಲಿ ತಾಯಿನೂ ಸಂಘಕ್ಕೆ ಹೋಗ್ತಾಳೆ, ಮಗನೂ ಸಂಘದಲ್ಲಿರ್ತಾನೆ. ನಾವು ಮಗನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದಂತಹ ತಾಯಿಗೆ ಮಗನಿಗೆ ಲೈಂಗಿಕವಾದ ಸಂಬಂಧ ಬೆಳೆಬಿಡುತ್ತೆ. ಸೊ ಎಲ್ಲ ಸಂಬಂಧಗಳನ್ನು ಕೂಡ ಪರೀಕ್ಷೆ ಕೊಟ್ಟುವಂತಹ ಘಟನೆಗಳು ಇದರಲ್ಲಿ ಸಿಗ್ತಾ ಹೋಗುತ್ತೆ. ಅಥವಾ ಹೆಂಡತಿಯನ್ನೇ ಕೊಲ್ಲೋದಕ್ಕೆ ಅಂತ ಹೇಳಿ ಬೆಟ್ಟದ ಮೇಲಿಂದ ನೂಕುವಂತಹ ಒಂದು ಘಟನೆ ನಮಗೆ ಕಾಣುತ್ತೆ. ಈ ಥರದ ಎಲ್ಲ ನಮ್ಮನ್ನು ತಾಯಿಗೆ
ಮಕ್ಕಳಿಂದ ಏನು ನಿರೀಕ್ಷೆ ಮಾಡ್ತಾಳೆ? ನಮ್ಗೆ ನಿಜವಾಗ್ಲೂ ನಿಸ್ವಾರ್ಥವಾದ ಪ್ರೀತಿನ, ತಾಯ್ತನದ ಪ್ರೀತಿ ಅನ್ನುವಂಥದ್ದನ್ನ ಸೋನಾ ಅವಳು ಅಲ್ಲಿ ಒಂಥರ ಪರೀಕ್ಷೆಗೆ ಓದ್ಬಿಡ್ತಾಳೆ. ಇಂಥ ಹಲವು ಮೆಟಫರ್ಗಳನ್ನ ಒಡೆದು ಚೂರು ಚೂರು ಮಾಡಿಬಿಡುತ್ತೆ. ಸೊ ಎಲ್ಲ ಸಂಬಂಧಗಳು ಕೂಡ ನಮ್ಮ ಸೋಷಿಯಲ್ ಕನ್ಸ್ಟ್ರಕ್ಟ್ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಂದೆ ಮಕ್ಕಳು, ತಾಯಿ ಮಕ್ಕಳು, ಪರಸ್ಪರ ಇರುವಂತಹ ಸಂಬಂಧಗಳು ಇವೆಲ್ಲದನ್ನು ಪ್ರಶ್ನೆಗೆ ಒಡ್ಡೋಂಗೆ ಮಾಡುವಂಥದ್ದು. ನನಗೆ ಮತ್ತೆ ಮತ್ತೆ ನಾವು ನಮ್ಮ ನಡುವಿನ ಸಂಬಂಧಗಳನ್ನ ಅರ್ಥ ಮಾಡ್ಕೋಬೇಕಾದ್ರೂ ತೇರಿಗಾತ ಬೇಕಾಗತ್ತೆ. ತೇರಿಗಾತ ಮೂಲಕ ನಾವು ಬೌದ್ಧನ ಇಡೀ ಸಾಹಿತ್ಯವನ್ನು, ಬುದ್ಧನ ಇಡೀ ಸಾಹಿತ್ಯವನ್ನು ಓದೋದು ಅನಿವಾರ್ಯ ಆಗುತ್ತೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಇದಲ್ಲದೆ ಇನ್ನೂ ಹಲವು ಮುಖ್ಯವಾದಂತಹ ಪ್ರಶ್ನೆಗಳನ್ನು ಈ ಪುಸ್ತಕ ಎತ್ತುತ್ತೆ. ಸೊ ಇದನ್ನೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡು ಈ ಪುಸ್ತಕ ನನ್ನನ್ನು ಆ್ಯಕ್ಚುಲಿ ಇದೊಂದು ಲೇಖನ ಅಂತ ಶುರು ಮಾಡಿದ್ದು ನಾನು ತೇರಿಘಾತನ ಓದಿದಾಗ. ಅದೇ ನನ್ನನ್ನು ಮುಂದಕ್ಕೆ ಕೈ ಹಿಡಿದು ಕರ್ಕೊಂಡು ಹೋಯಿತು. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಓದು, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಓದು ಅಂತ ಹೇಳಿ ಕೊನೆಗೆ 2 ವರ್ಷ ಹಿಡಿತು ನನಗೆ ಇಷ್ಟನ್ನು ಮಾಡುವಾಗ. ಈ ಸಂದರ್ಭದಲ್ಲಿ ನನಗೆ ತುಂಬ ಜನ ಸಹಾಯ ಮಾಡಿದ್ರು. GR, ಸರಸ್ವತಿ, ಇವತ್ತು ಗಾಯತ್ರಿ ಬಂದಿದ್ದಾರೆ, ಸುಮಂಗಲ ಬಂದಿಲ್ಲ, ಹೀಗೆ ಹಲವಾರು ಜನ ನನಗೆ ಈ ಸಂದರ್ಭದಲ್ಲಿ ಸಹಾಯ ಮಾಡಿ ಇದರ ಓದಿಗೆ ನನಗೆ ಫೆಸಿಲಿಟೇಟ್ ಮಾಡಿಕೊಟ್ರು. ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ನಾನು. ಹಾಗೆಯೇ ಈಗ ಇದ್ರ ಬಗ್ಗೆ ಇನ್ನೂ ತುಂಬ ಮುಖ್ಯವಾದಂತಹ ಪ್ರಶ್ನೆಗಳನ್ನು GR ಅವರು ಮತ್ತು ಸರಸ್ವತಿಯವರು ತಮ್ಮ ಮಾತಿನ ಮೂಲಕ ಇದು ಮಾಡ್ತಾರೆ. ನನಗೆ ಅನ್ಸುತ್ತೆ ಇಷ್ಟು ನನ್ನ ಪ್ರಸ್ತಾವನೆ ಸಾಕು ಅಂತ ನಾನು ಭಾವಿಸ್ಕೊತೀನಿ.